ಪ್ರಿಯ ವೀಕ್ಷಕರೇ ನಮಸ್ಕಾರಗಳು. ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ಸವಿಸ್ತಾರವಾಗಿ ಸುದ್ದಿಗಳನ್ನು ನೋಡಬಹುದು. ಮುಂಡಗೋಡ ಲೋಯ್ಲಾ ವಿಕಾಸ ಕೇಂದ್ರ ಹಾಗೂ ಯುವರತ್ನ ಯುವ ಒಕ್ಕೂಟ ಮುಂಡಗೋಡ ಇವರ ಸಂಯುಕ್ತ ಆಶ್ರಯದಲ್ಲಿ ಲೋಯ್ಲಾ ವಿಕಾಸ ಕೇಂದ್ರ ಮುಂಡಗೋಡನಲ್ಲಿ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಯಿತು. ಸದರಿ ಕಾರ್ಯಕ್ರಮದಲ್ಲಿ ಲೋಯ್ಲಾ ವಿಕಾಸ ಕೇಂದ್ರದ ನಿರ್ದೇಶಕರಾದ ಫಾದರ್ ಅನಿಲ್ ಡಿಸೋಜಾ ಅವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ದಾರೆ. ಇದು ಜಗತ್ತಿನ ಅತಿ ದೊಡ್ಡ ಸಂವಿಧಾನವಾಗಿದೆ. ನಮ್ಮ ದೇಶದ ಆತ್ಮ ಸಂವಿಧಾನವಾಗಿದೆ. ಹೃದಯವಿಲ್ಲದೆ ನಾವಿರಲು ಹೇಗೆ ಆಗುವುದಿಲ್ಲವೋ ಹಾಗೆ ಸಂವಿಧಾನ ಇಲ್ಲದೆ ನಮಗೆ ಇರಲು ಸಾಧ್ಯವಿಲ್ಲ. ನಾವೆಲ್ಲರೂ ಅದರ ಅಡಿಯಲ್ಲಿ ಸಮಾನತೆ ಸ್ವಾತಂತ್ರ್ಯದಿಂದ ಬಾಳಬೇಕಿದೆ. ಆಧುನಿಕ ಜಗತ್ತಿನಲ್ಲಿ ಅತ್ಯಂತ ಬುದ್ಧಿವಂತರ ಯಾದಿಯಲ್ಲಿ ಅಂಬೇಡ್ಕರ್ ಒಬ್ಬರು ಆಗಿದ್ದಾರೆ. ನಮ್ಮ ದೇಶ ಹಲವು ಜಾತಿ ಧರ್ಮ ಪಂಗಡಗಳಿಂದ ವರ್ಗೀಕರಣವಾಗಿದೆ. ಹಾಗಾಗಿ ಎಲ್ಲರಿಗೂ ಸಮಾನವಾದ ಅವಕಾಶ ಸಾಮಾಜಿಕ ಆರ್ಥಿಕ ರಾಜಕೀಯ ಕ್ಷೇತ್ರದಲ್ಲಿ ಸಿಗಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲರೂ ಸೋದರತೆಯಿಂದ ಬಾಳುವಂತೆ ಸಂವಿಧಾನ ತಿಳಿಸುತ್ತದೆ. ಹಾಗಾಗಿ ನಾವು ಸಂವಿಧಾನ ದಿನಾಚರಣೆಯನ್ನು ಇವತ್ತು ಒಂದು ದಿನ ಆಚರಣೆ ಮಾಡಿ ಬಿಡುವುದಲ್ಲ, ಪ್ರತಿದಿನ ಎಲ್ಲಾ ಕ್ಷೇತ್ರದಲ್ಲೂ ಆಚರಣೆ ಮಾಡಬೇಕು. ಸಂವಿಧಾನ ಓದಿ ಅರ್ಥೈಸಿಕೊಳ್ಳಬೇಕು ಎಂದರು. ಸಂವಿಧಾನ ಮೌಲ್ಯಗಳ ಬಗ್ಗೆ ನಾಗರಾಜ್ ಕಟ್ಟಿಮನಿ ಅವರು ಮಾತನಾಡುತ್ತಾ 3 ತತ್ವಗಳಾದ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಕುರಿತು ಮಾತನಾಡಿದರು. ಭಾರತ ಸಂವಿಧಾನ ಎಂದರೆ ಕೇವಲ SC ST ಅವರಿಗೆ ಮೀಸಲು ಎಂದು ತಪ್ಪು ಗ್ರಹಿಕೆ ನಮ್ಮ ಜನರಲ್ಲಿ ಇದೆ. ಇದನ್ನು ತೆಗೆದು ಹಾಕಬೇಕು. ಸಂವಿಧಾನ ಎಲ್ಲರನ್ನೂ ಸಮಾನವಾಗಿ ನೋಡುತ್ತದೆ. ಹೆಣ್ಣು ಮಗಳಿಗೆ ಆಸ್ತಿ ಹಕ್ಕು ನೀಡಿಕೊಟ್ಟಿದೆ. ಮಹಿಳೆಯರು ಮತದಾನ ಹಕ್ಕು ನೀಡಿದ್ದು ನಾವು ಮರೆಯಬಾರದು. ಗ್ರಾಮ ಪಂಚಾಯತ್ನಲ್ಲಿ 50% ಮೀಸಲಾತಿ ಇದೆ. ಇಷ್ಟು ವರ್ಷವಾದರೂ ಸಮಾನತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕಾಗಿದೆ. ನಾವೆಲ್ಲರೂ ಸಂವಿಧಾನ ಓದಿ ಅರ್ಥೈಸಿಕೊಂಡು ಅದರಡಿಯಲ್ಲಿ ಸಾಗಬೇಕಿದೆ. 18 ವರ್ಷದೊಳಗಿನ ಮಕ್ಕಳ ಮೇಲಿನ ದೌರ್ಜನ್ಯ ಖಂಡಿಸಬೇಕಿದೆ. ಹಲವಾರು ಕಾಯ್ದೆ ಕಾನೂನು ಇದ್ದರೂ ಇಂತಹ ಪ್ರಕರಣ ಜಾಸ್ತಿ ಆಗುತ್ತಿದೆ. ಶಾಲೆ ಭೇಟಿ ಮಾಡಬೇಕು. ಬಿಸಿಯೂಟ ಮಕ್ಕಳ ಬಗ್ಗೆ ಪರಿಶೀಲಿಸಬೇಕು. ಲೋಯ್ಲಾ ವಸತಿ ನಿಲಯದ ಬಾಲಕಿ ಜ್ಯೋತಿ ಚಿಗಳ್ಳಿ ಅವರು ಸಂವಿಧಾನದ ಮೌಲ್ಯಗಳಾದ ಸಮಾನತೆ, ಸ್ವಾತಂತ್ರ್ಯ, ಸಹೋದರತೆ, ಧರ್ಮ ನಿರಪೇಕ್ಷ ಮತ್ತು ಅಂಬೇಡ್ಕರ್ ಆಶಯದ ಕುರಿತು ಮಾತನಾಡಿದರು. ಇಂದಿನ ಕಾರ್ಯಕ್ರಮದಲ್ಲಿ ಯುವರತ್ನ ಯುವ ಒಕ್ಕೂಟ ಅಧ್ಯಕ್ಷರಾದ ತನ್ವೀರ್ ಮಿರ್ಜಾನಕರ್, ಫಾದರ್ ಆಲ್ವಿನ್ ಡಿಸೋಜಾ ನಿರ್ದೇಶಕರು SDP ಯೋಜನೆ LVK ಮುಂಡಗೋಡ್, ಜನವೇದಿಕೆ ನಾಯಕರಾದ ರವಿ ಲಮಾಣಿ, ಮಹಿಳಾ ಸಂಘದ ಸದಸ್ಯರು, ಯುವರತ್ನ ಒಕ್ಕೂಟ ಸದಸ್ಯರು, ಕಂಪ್ಯೂಟರ್ ಮತ್ತು ಹೊಲಿಗೆ ವಿದ್ಯಾರ್ಥಿಗಳು, LVK ಸಿಬ್ಬಂದಿ ವರ್ಗದವರು ಸೇರಿದಂತೆ 62 ಜನ ಹಾಜರಿದ್ದರು. ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶ್ರೀದೇವಿ ಭದ್ರಾಪುರ ನಿರೂಪಿಸಿದರು. ತೇಜಸ್ವಿನಿ ಬೇಗೂರು ಸ್ವಾಗತಿಸಿದರು. ಶ್ರೀಮತಿ ದೀಪಾ ಕೊಳೂರು ವಂದಿಸಿದರು. ಶ್ರೀ ಹಜ್ರತ್ ಮುಲ್ಲಾನವರು ಮತ್ತು ಸಂಘಟಕರು ಅಂಬೇಡ್ಕರ್ ಹಾಗೂ ಸಂವಿಧಾನದ ಜಾಗೃತಿ ಹಾಡನ್ನಾಡಿದರು. ನಾವೆಲ್ಲರೂ ಸಿಬ್ಬಂದಿಗಳನ್ನ ನೋಡ್ಕೊಳ್ಳೋಕೆ ಯಾವ ರೀತಿ ನಮ್ಮ ನಿರ್ದೇಶಿಸಿದ್ದಾರೆ ಆ ಥರ ಅಂಬೇಡ್ಕರ್ ಅವರು ಕೂಡ ಅದಕ್ಕೆ ನಿರ್ದೇಶನ ಮಾಡ್ತಾ ಎಲ್ಲರೂ ಕೂಡ ಶ್ರಮ ಇದೆ. ಮತ್ತು ಇನ್ನೊಂದು ನಮ್ಮ ಭಾರತ ಸಂವಿಧಾನವು ವಿಶ್ವದ ಅತಿ ದೊಡ್ಡ ಸಂವಿಧಾನ ಮತ್ತು ಇದರಲ್ಲಿ ಸುಮಾರು ಸಾರಿ ತಿದ್ದುಪಡಿಗಳು ಅಂದರೆ ಹೇಳಿದ್ರು. ಆಗಲೇ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಭಾರತದ ಸಂವಿಧಾನವನ್ನು 104 ಸಾರಿ ತಿದ್ದುಪಡಿಯನ್ನು ಮಾಡಿದೆ. ಬೇರೆ ಬೇರೆ ವಿಷಯದಲ್ಲಿ ನಾವು ತಿದ್ದುಪಡಿ ಮಾಡಿದ್ದೇವೆ. ಮತ್ತು ಇವತ್ತಿನ ಪರಿಸ್ಥಿತಿಗೆ ಯಾವ ರೀತಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೇವೆ ಮತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ ಕೆಲವೊಂದು ಹೇಳಿಕೆಗಳನ್ನು ಕೂಡ ನೀವು ಕೇಳಿದ್ದೀರಾ. ಸಂವಿಧಾನ ಬದಲಾವಣೆ ಮಾಡೋದ್ರಿಂದ ಏನೆಲ್ಲ ಅನಾಹುತಗಳಾಗ್ತಾ ಅನ್ನೋದು ಕೂಡ ವಿಶೇಷವಾಗಿ ತಿಳ್ಬೇಕು. ಇವತ್ತು ಒಂದು ಸರ್ಕಾರಿ ನೌಕರರು ಪ್ರೆಗ್ನೆಂಟ್ ಲೀವ್ ತಗೋತಾರೆ ಅಂತ ದೊಡ್ಡ ಕಾರಣ ಅಂಬೇಡ್ಕರ್ ಅವರು 3 ತಿಂಗಳವರೆಗೆ ಅವರು ಪೇಮೆಂಟ್ ಪಗಾರವನ್ನು ತೆಗೆದಿದ್ದಾರೆ. ಅದೇ ರೀತಿ ಇವತ್ತು ನೀವು ಹೋಗಿ ಕೆಲವೊಂದು ಅಂಗನವಾಡಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರಗಳೇ ಇಲ್ಲ, ಅದು ದೊಡ್ಡ ದುರಾದೃಷ್ಟ ನಮ್ಮ ಮುಂದುವರಿಕೆ. ಅದನ್ನು ನಾವು ತಡೆ ಎತ್ತಿದ್ರೆ ನಾವು ಗಟ್ಟಿಗರ ಭಾವಚಿತ್ರಗಳಿಲ್ಲ. ಸಂವಿಧಾನದ ಪ್ರಸ್ತಾವನೆ ಪ್ರತಿದಿನ ಕೂಡ ಶಾಲೆಗಳಲ್ಲಿ ಸಂವಿಧಾನ ಪ್ರಸ್ತಾವನೆ ಮಾಡಬೇಕಂತ ಹೇಳಿ ಆದೇಶ ಇದೆ, ಆದರೆ ಯಾರು ಕೂಡ ಅದನ್ನು ಮಾಡ್ತಾರೆ. ಈ ಥರದಲ್ಲಿ ಯಾಕಂದರೆ ನಾವೆಲ್ಲ ಗ್ರಾಮಾಭಿವೃದ್ಧಿ ಸಮಿತಿ ಅಂತ ಮಾಡಿಕೊಂಡು ಕೆಲವೊಂದು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ನಾವು ಲೋಯ್ಲಾ ವಿಕಾಸ ಕೇಂದ್ರದವರು ನಿರಂತರವಾಗಿ 40 ವರ್ಷದಿಂದ ಈ ವಿಷಯವಾಗಿ ನಾವು ಕೆಲಸ ಮಾಡ್ತಾನೆ ಇದ್ದೇವೆ. ಅದರಲ್ಲಿ ಜನರು ಯಾವ ರೀತಿ ಅದನ್ನು ತಗೋತಾ ಇದ್ದಾರೆ, ಯಾವ ರೀತಿ ತಗೋತಿಲ್ಲ ಅನ್ನೋದೊಂದು ದೊಡ್ಡ. ಮತ್ತು ಈಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇವೆ. ಪ್ರತಿದಿನ ಕೂಡ ಒಂದೊಂದು ಮೌಲ್ಯಗಳ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ. ಮೌಲ್ಯಗಳ ಬಗ್ಗೆ ಮಾತಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಬರ್ತಿದೆ ನಿಮ್ಗೆ ಗೊತ್ತಿರಬೇಕು. ನಮ್ಮ ಸ್ವಾತಂತ್ರ್ಯಕ್ಕೆ ಕಿಕ್ಕೆ ತರುವಂಥ ವಿಚಾರಗಳು ಬಹಳ ಬರ್ತದೆ. ಅದನ್ನು ಏನು ಮಾಡ್ತೇವೆ, ನಾವು ಏನು ನೋಡ್ತಾ ಇರ್ತೇವೆ ಅದನ್ನೇ ಬರ್ತದೆ. ಈಗ ನಮ್ಮಲ್ಲಿ ಮಹಿಳೆಯರ ಮೇಲೆ ಎಲ್ಲ ಹೊಸ ಹೊಸ ಕಾನೂನುಗಳು ತಂದಿದ್ದಾರೆ, ಆದರೂ ಕೂಡ ನಿರಂತರವಾಗಿ ಮಹಿಳೆಯ ಮೇಲೆ ಅತ್ಯಾಚಾರಗಳು ನಡೀತಾನೆ ಇರ್ತವೆ. ಮತ್ತು ವಿಶೇಷವಾಗಿ ಇನ್ನೊಂದು ಈಗ ಹೇಳಬೇಕು, ಸಾಮಾಜಿಕ ಜಾಲತಾಣದಲ್ಲಿ ರಾಜಕೀಯ
ಟ್ವಿಸ್ಟ್ ಭಾಷಣಗಳು ಅಂದರೆ ರಾಜಕೀಯ ವಿಚಾರವಾಗಿ ಪ್ರಚೋದನೆಯ ಮಾಡುವಂಥ ಮಾತುಗಳು ಕೂಡ ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದನ್ನು ಅನುಸರಣೆ ಮಾಡ್ತಾನೆ ಇರ್ತೀವಿ. ಆಮೇಲೆ ಏನಾಗುತ್ತೆ ಅಂದರೆ ನಮ್ಮನ್ನ ನಾವೇ ಪರಿವರ್ತನೆ ಮಾಡಬೇಕು. ಕೆಲವೊಂದು ವಿಚಾರಗಳು ನಮಗೆ ನಿರಂತರವಾಗಿ ಅದು ಸಂವಿಧಾನದ ಹೌದು ಅಥವಾ ಸರಿ ಇತ್ತು ಅಥವಾ ಸರಿ ಇಲ್ಲ. ನಿಜವಾಗಿ ಸಂವಿಧಾನವನ್ನು ಓದಿದರೆ ಎಲ್ಲ ಸಮುದಾಯಕ್ಕೂ, ಇದು ಯಾವುದೋ ಒಂದು SC/ST ಸಮುದಾಯ ಆಗಲಿ ಅಥವಾ OBC ಸಮುದಾಯ ಆಗಲಿ, ಹಿಂದುಳಿದ ಸಮುದಾಯ ಆಗಲಿ, ಯಾವುದೋ ಒಂದು ಸಮುದಾಯವನ್ನು ಗುರಿಯಿಟ್ಟು ಅಂದ್ಕೊಂಡು ಈ ಸಂವಿಧಾನವನ್ನು ಬರೆದಿಲ್ಲ. ಭಾರತ ಸಂವಿಧಾನವನ್ನು ಭಾರತದ ಕೆಟ್ಟ ಕಡೆಯ ವ್ಯಕ್ತಿಗೂ ಕೂಡ ಅದರ ನ್ಯಾಯವನ್ನು ದೊರೆಯಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬೇರೆ ದೇಶೀಯ ಸಂವಿಧಾನವನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಭಾರತ ಸಂವಿಧಾನವನ್ನು ಬಹಳ ವಿಶೇಷವಾಗಿ ಅದ್ಭುತವಾಗಿ ಬರೆದಿದ್ದಾರೆ. ಅದ್ರ ಜೊತೆಗೆ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಮೊದಲು ಚುನಾವಣೆಯಲ್ಲಿ ಉಳ್ಳವರಿಗೆ ಮಾತ್ರ, ಜಮೀನ್ದಾರರಿಗೆ ಮಾತ್ರ ಓಟಿನ ಅಧಿಕಾರ ಇದೆ. ಆ ಓಟಿನ ಅಧಿಕಾರವನ್ನು ಮಹಿಳೆಯರಿಗೆ ಮತ್ತು ಸಾಮಾನ್ಯ ಜನರಿಗೆ ಎಲ್ಲ ಕೂಡ ಸಾರಾಂಶೀಕರಿಸುತ್ತೆ. ಮತ್ತು ನಮ್ಮ ದೇಶದ ಆತ್ಮ ಏನಂತ ನೀವು ಹೇಳಿದ್ರೆ ಅದು ಸಂವಿಧಾನ. ನಮ್ಮ ದೇಶದ ಆತ್ಮ ಏನು? ಈಗ ಮನುಷ್ಯನ ಆತ್ಮ ಎಲ್ಲಿರ್ತದೆ? ನಮ್ಮೊಳಗಿರ್ತದೆ. ನಾವು ಸತ್ತಾಗ ಆತ್ಮ ದೇಹದಿಂದ ಬೇರ್ಪಡ್ತದೆ. ನಮ್ಮ ದೇಶ ಎಂಬ ಒಂದು ದೇಹ ಇದೆ, ಅದಕ್ಕೆ ಆತ್ಮ ಇದ್ರೆ ಸಂವಿಧಾನ. ಈ ಸಂವಿಧಾನ ರಚನೆ ಮಾಡಲಿಕ್ಕೆ ಆ ಸಂವಿಧಾನ ಕರಡು ಸಮಿತಿ ಇತ್ತು. ಅದರ ಮುಖ್ಯಸ್ಥರಾಗಿ ಡಾಕ್ಟರ್ B.R. ಅಂಬೇಡ್ಕರ್ ಇದ್ರು. ಒಬ್ಬರು ಬ್ರಿಟಿಷ್ ಅಧಿಕಾರಿಗಳು ಮತ್ತು ತಜ್ಞರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ನಮಗೆ ಉತ್ತಮವಾದ ಸಂವಿಧಾನವನ್ನು ಹೊಂದಿದಿದ್ದರೆ ಅದು ಖಂಡಿತವಾಗಿ ಒಬ್ಬ ಮೇಧಾವಿ ಮತ್ತು ಒಬ್ಬ ವಿಜ್ಞಾನಿಯಿಂದ ಅವರು ಹೇಳಿದ್ದಾರೆ. ಮತ್ತು ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನು ನಮ್ಮ ಇಡೀ ಪ್ರಪಂಚದಲ್ಲಿ ಬಹಳಷ್ಟು ಬುದ್ಧಿವಂತ ಮತ್ತು ಅತಿ ಎತ್ತರಕ್ಕೆ ಬೆಳೆದಂಥ ವ್ಯಕ್ತಿತ್ವಗಳ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಮಾಡೆಲ್ ಅಥವಾ ಆಧುನಿಕ ಜಗತ್ತಿನಲ್ಲಿ. ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್, KG ನ್ಯೂಸ್. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್